ಇನ್ನು ಕಣ್ಣು ನೋವು ಅಂತ ಆಸ್ಪತ್ರೆಗೆ ಬಂದಿದ್ದವರಿಗೆ ಶಾಕ್ ಆದಿತ್ತು. ಮಾಜಿ ಸೈನಿಕನ ಕಣ್ಣಿನಲ್ಲಿ ಲೋವಾ ಅನ್ನುವಂಥ ಹುಳು ಪತ್ತೆಯಾಗಿದೆ. ಕಣ್ಣಿನಲ್ಲಿ ಬಿಳಿ ದಾರದಂತ 10 ಸೆಂಟಿಮೀಟರ್ ಉದ್ದದ ಹುಳ ಪತ್ತೆಯಾಗಿದೆ. ಕಣ್ಣು ನೋವು ಅಂತ ಮಡಿಕೇರಿಯ ಇಕ್ಷಾ ಆಸ್ಪತ್ರೆಗೆ ಮಾಜಿ ಸೈನಿಕ ಬಂದಿದ್ರು. ಈ ಸಂದರ್ಭದಲ್ಲಿ ಡಾಕ್ಟರ್ ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಕಣ್ಣಿನಲ್ಲಿ ಹುಳ ಓಡ್ತಾ ಇರೋದು ಗೊತ್ತಾಗಿದೆ. ತಕ್ಷಣವೇ ಅರ್ಧ ಗಂಟೆಯಲ್ಲಿ ಶಸ್ತ್ರಚಿಕಿತ್ಸೆಯನ್ನು ಮಾಡಿ ಅದನ್ನು ಡಾಕ್ಟರ್ಸ್ ಹೊರತೆಗೆದಿದ್ದಾರೆ. ಪ್ರಾಣಿಗಳ ದೇಹದ ಲಾರ್ವಾದಿಂದ ಉತ್ಪತ್ತಿಯಾಗುವಂಥ ಹುಳ ಇದು. ಪ್ರಾಣಿಗಳಿಂದ ಕಚ್ಚಿದಂಥ ದೊಡ್ಡ ನೊಣ ಮಾನವನಿಗೆ ಕಚ್ಚಿದಂಥ ಸಂದರ್ಭದಲ್ಲಿ ಅದರ ಲಾರ್ವಾ ಮಾನವನ ದೇಹವನ್ನು ಸೇರಿಕೊಳ್ಳುತ್ತೆ. ಸೊ ಅದು ಕಣ್ಣು ಹಾಗೂ ಮೆದುಳನ್ನು ಕೂಡ ಸಂಪರ್ಕ ಮಾಡುವಂಥ ಸಾಧ್ಯತೆ ಇರುತ್ತೆ. ಸೊ ಅದು ಈ ರೀತಿಯಾಗಿ ಆ ಹುಳ ಬೆಳೆಯುತ್ತೆ. ಕಣ್ಣು ಮತ್ತು ಮೆದುಳಿನಲ್ಲೂ ಕೂಡ ಬೆಳೆಯುವಂಥ ಅವಕಾಶಗಳು ಇರುತ್ತೆ. ಇಲ್ಲೂ ಕೂಡ ಅದೇ ರೀತಿಯಾಗಿರುವಂಥ ಘಟನೆಯಾಗಿದೆ. ಸುಮಾರು 10 ಸೆಂಟಿಮೀಟರ್ನಷ್ಟು ಈ ಹುಳ ಇಲ್ಲಿ ಬೆಳೆದಿತ್ತು ಅನ್ನುವಂಥದ್ದು ಗೊತ್ತಾಗಿದೆ. ಸೊ ತಕ್ಷಣವೇ ಅರ್ಧ ಗಂಟೆಯಲ್ಲಿ ಶಸ್ತ್ರಚಿಕಿತ್ಸೆಯನ್ನು ಮಾಡಿ ಆ ಹುಳವನ್ನು ತೆಗೆದಿದ್ದಾರೆ. ಒಂದು ಸೆಪ್ಟೆಂಬರ್ 12ರಂದು ಒಂದು 66 ಹರೆಯದ ಮಾಜಿ ಸೈನಿಕ ನಮ್ಮಲ್ಲಿ ಕಣ್ಣಿನಲ್ಲಿ 1 ತಿಂಗಳಿಂದ ತುರಿಕೆ ಮತ್ತು ಉರಿ ಊತ ಇತ್ತು ಅನ್ನೋ ಒಂದು ಕಂಪ್ಲೇಂಟಿಂದ ನಮ್ಮಲ್ಲಿ ಬಂದಿದ್ದರು. ಸೊ ಇದನ್ನು ನಾವು ಪ್ರಾಥಮಿಕ ಪರೀಕ್ಷೆಗೆ ಒಳಪಡಿಸಿದಾಗ ಅವರ ಕಣ್ಣಿನಲ್ಲಿ ಏನೋ ಒಂದು ಸಂಚರಿಸ್ತಿರುವಂಥ ಒಂದು ಚಲಿಸ್ತಾ ಇರುವಂತಹ ಒಂದು ಹುಳದ ಥರ ಕಂಡುಕೊಂಡಿದೆ. ಸೊ ಹಾಗಿದ್ದಾಗ ನಾವು ಅವರನ್ನು ಸ್ಕ್ಯಾನಿಗೆ ಒಳಪಡಿಸಿದ್ವಿ. ಸ್ಕ್ಯಾನ್ನಲ್ಲಿ ಆ ಹುಳ ಇರುವಂಥದ್ದು ನಮಗೆ ಖಾತ್ರಿ ಆಯಿತು. ಸೊ ಈ ಹುಳ ಇದ್ದದ್ದು ಖಾತ್ರಿ ಆದ ನಂತರ ಅವತ್ತಿನ ದಿನವೇ ಅಂತೇಳಿದರೆ ತುರ್ತು ಚಿಕಿತ್ಸೆ ಹೇಳೋ ಹಾಗೆ ನಾವು ಸ್ಥಳೀಯ ಅರಿವಳಿಕೆ ಅಡಿ ಅಂತ ಹೇಳಿದರೆ ಲೋಕಲ್ ಅನೆಸ್ಥಿಷಿಯಾದಡಿ ಅವರನ್ನು ನಾವು ಶಸ್ತ್ರಚಿಕಿತ್ಸೆಗೆ ಒಳಪಡಿಸಿದಂಥ ಸಂದರ್ಭದಲ್ಲಿ ನಾವು ಆಶ್ಚರ್ಯಚಕಿತರಾದದ್ದು ಏನಂತ ಹೇಳಿದರೆ ಆ ಹುಳ ಇನ್ನೂ ಜೀವಂತವಾಗಿದ್ದಂಥದ್ದು. ಎರಡನೇದು ಆ ಹುಳದ ಗಾತ್ರ 10 ಸೆಂಟಿಮೀಟರ್ನಷ್ಟು ಉದ್ದದ ಗಾತ್ರದ ಒಂದು ಹುಳವನ್ನು ನಾವು ಹೊರತೆಗೆದ್ವಿ. ನಾನು ಡಾಕ್ಟರ್ ಚಿನ್ನಪ್ಪ ಮತ್ತು ನನ್ನ ತಂಡ ಡಾಕ್ಟರ್ ಗುರುಪ್ರಸಾದ್ ಅವರು ಒಟ್ಟು ಸೇರಿ ಈ ಶಸ್ತ್ರಚಿಕಿತ್ಸೆಯನ್ನು ನಾವು ಕೈ ತಗೊಂಡದ್ದು. ಸೊ ಇದನ್ನು ಹೊರತೆಗೆದು ನಾವು ಅಂತೇಳಿದರೆ ಅಳತೆ ಮಾಡಿ ನೋಡಿದಾಗ 10 ಸೆಂಟಿಮೀಟರ್ನಷ್ಟು ದೊಡ್ಡದಿತ್ತು. ಈ 10 ಸೆಂಟಿಮೀಟರ್ನಷ್ಟು ದೊಡ್ಡದಿದ್ದಂಥದ್ದು ಭಾರಿ ಕಡಿಮೆ ಸಂದರ್ಭಗಳಲ್ಲಿ ಇದು ರಿಪೋರ್ಟ್ ಆಗಿರುವಂಥದ್ದು. ನಾವು ಜರ್ನಲ್ನಲ್ಲೆಲ್ಲ ನಾನು ಹುಡುಕಿ ನೋಡಬೇಕಾದ್ರೆ ಹೆಚ್ಚಾಗಿ ಒಂದು 2-3 ಸೆಂಟಿಮೀಟರ್ನ ಹುಳಗಳು ಕಣ್ಣಿಂದ ಹೊರತೆಗೆದಂಥದ್ದು ತುಂಬ ಕೇಸ್ಗಳು ಉಂಟು. ಬಟ್ ಆದರೆ ಈ ಥರ ಒಂದು 10 ಸೆಂಟಿಮೀಟರ್ ಅನ್ನೋದು ತುಂಬ ರೇರ್ ಆಗಿ ಕಂಡು ಬರುವಂಥದ್ದು. ಇದು ಮತ್ತೆ ಇದನ್ನು ಹೊರ ತೆಗೆದ ನಂತರ ನಾವು ಇದನ್ನು ಮೈಕ್ರೋಬಯಾಲಜಿ ಎಕ್ಸಾಮಿನೇಷನ್ ಅಂತ ಹೇಳಿದರೆ ಸೂಕ್ಷ್ಮ ಜೀವವಿಜ್ಞಾನ ಪರೀಕ್ಷೆಗೆ ಒಳಪಡಿಸಿದಾಗ ಇದು ಲೋವಾ ಅನ್ನುವಂತಹ ಒಂದು ಹುಳ, ಈ ಜಾತಿಗೆ ಸೇರಿದಂತಹ ಒಂದು ಹುಳ ಅಂತ ಹೇಳಿ ನಮಗೆ ರಿಪೋರ್ಟ್ ಸಿಕ್ಕಿದೆ. ಈ ಲೋವಾ ಅನ್ನುವಂಥ ಒಂದು ಹುಳ ಹೆಚ್ಚಾಗಿ ಅಂತ ಹೇಳಿದರೆ ಆಫ್ರಿಕಾ ಖಂಡದಲ್ಲಿ ಕಂಡುಬರುವಂಥ ಒಂದು ಹುಳ. ಭಾರತದಲ್ಲಿ ತುಂಬ ವಿರಳವಾಗಿ ಕಂಡುಬರುವಂಥದ್ದು. ಒಂದು ಸೆಪ್ಟೆಂಬರ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.